ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜೊತೆ ರಜೆಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸೊ ಇವತ್ತೇನಪ್ಪ ವ್ಲಾಗ್ ಅಂತಂದರೆ, ಫಸ್ಟು ಇದು ಕುಕ್ಕಿಂಗ್ ವ್ಲಾಗು. ಏನು ಕುಕ್ಕಿಂಗ್ ಅಂತ ಹೇಳಿದ್ರೆ ಪಾಲಕ್ ಸೊಪ್ಪು ಪಲಾವ್ ಗೈಸ್. ಸೊ ನನಗೆ ಇವಾಗ ಇದರಲ್ಲಿ ಚಾಲೆಂಜ್ ಏನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಎಲ್ಲ ಏನೇ ನಾನು ಹೇಳಿದ್ರು ಕೂರ್ಗಿಲಿ ಹೇಳ್ಕೊಂಡು ಕೂರ್ಗಿ ಲ್ಯಾಂಗ್ವೇಜ್ ಮಾತಾಡಿಕೊಂಡು ನಾನು ಮಾಡ್ತೀನಿ ಅಂತ ನನಗೆ ತೊಗೊಂಡಿರೋ ಚಾಲೆಂಜ್ ಗೈಸ್. ನಂಗೆ ಪರ್ಫೆಕ್ಟಾಗಿ ನಂಗೆ ಬರಲ್ಲ, ಬಟ್ ಬರುತ್ತೆ. ಸೊ ಟ್ರೈ ಮಾಡೋಣ. ಯಾವುದಾದ್ರೂ ತಪ್ಪಿದರೆ ಕಮೆಂಟಲ್ಲಿ ನೀವು ಆ ವರ್ಡ್ ಮಿಸ್ಟೇಕ್ ಇದ್ದರೆ ಹಾಕಿ ಗೈಸ್. ಇನ್ಮೇಲಿಂದ ನಾನು ಕೂರ್ಗಿ ಲ್ಯಾಂಗ್ವೇಜ್ ಮಾತಾಡ್ತೀನಿ. ನಾನು ಫಸ್ಟ್ ನೀರು ಎಡ್ತಂಡೆ ಏನಂಗೆ ಅಂಚಂಗಿ ತೊಪ್ಪು ಬೇಕಾಗಕ್ಕೆ ನಿಂಗೆ ಖಾರ ಹೆಚ್ಚಕ್ಕೊಂಡು ಹಚ್ಚಕ್ಕೆ ಪಚ್ಚಮುಳು ಉಟ್ಟೊಳ್ಳಿ ನಾನು ದಂಡಕ್ಕೆ ಕಟ್ಟು ತೊಪ್ಪಾಡ್ತಂಡೆ ನಿಂಗಡ ಕ್ವಾಂಟಿಟಿ ನೋಟಿತ್ತ ಎಡ್ತೊಳ್ಳಿ. ನಾನು ಇದು ಒಂದು ಅಪ್ಲೆ ಚೆನ್ನ ನೀರು ಹಂಚಂಗೆ ಮದಿ ಏನಂಗೆ ಹಂಚಂಗೆ ಅದು ಬೆಂದಿತ್ತು ಪೋಪ ಹಾಕಿದಕ್ಕೆ ಅದಂಗೆ ಮದಿ ಇನ್ನೊಂದು ನೋಟಿ ಇನ್ನೊಂದು ಬೇಚಂಗೆ ಮದಿ ಅದನ್ನು ಮಿಕ್ಸಿ ಕೊಟ್ಟಂಡು ನಾನು ದಂಡೆ ಎಲೆ ಪುದೀನ ಎಡ್ತಂಡೆ ಮುಂದೆ ಬೆಳ್ಳುಳ್ಳಿ ಎಡ್ತಂಡೆ ಚೆನ್ನ ಶುಂಠಿ ಎಡ್ತಂಡೆ ಮಿಕ್ಸಿಗೆ ಹಚ್ಚಕ್ಕೆ ಅದನ್ನು ಮಿಕ್ಸಿ ಮಾಡಿದ್ದು ಬಕ್ಕನ ಬಾರಿ ನೀರು ಉಡೋದು ಬೋಂಡ ಅನ್ನನೇ ಮಾಡ್ಸಂಗಿ ಮದಿ ಗೈಸ್. ಗೈಸ್ ಇಕ್ಕ ಎಂಥ ಐಟಮ್ ಎಲ್ಲ ಎಡ್ತಂಡೆ ಅಂತ ಅಣ್ಣವಿ. ಫಸ್ಟ್ ನಾ ಹೋಲ್ ಸ್ಪೈಸಸ್ ಎಡ್ತಂಡೆ ಪಲಾವ್ ಎಲೆ ಜೀರಿಗೆ ಕಡು ಒಂದು ಅಂಡವಾಲ ಸಾಸಿವೆ പിന്നെ ಸೋಂಪು ಎಡ್ತಂಡೆ ಚಕ್ಕೆ ಲವಂಗ ಗೈಸ್. പിന്നെ 3 ಆನಿಯನ್ എടുത്തണ്ടേ ഇന്ന് ഉണമുളക് ഒന്നണ്ണുവല അത് എടുത്തണ്ടേ ഇത് കറിಬೇವು ಗೈಸ್. ನೆಕ್ಸ್ಟ್ ಬಟಾಣಿ എടുത്തണ്ടേ ഒരു ಟೊಮೆಟೊ എടുത്തണ്ടേ ಕ್ಯಾರೆಟ್ എടുത്തണ്ടേ ಚಟ್ಟು എടുത്തണ്ടേ ഒരു ಲೆಮನ್ ಗೈಸ್ ಹಾಫ್ ಲೆಮನ್ എടുത്തണ്ടേ. ನೆಕ್ಸ್ಟ್ ಈ ಮಿಕ್ಸಿൽ പാലക് തൊപ്പ് പിന്നെ ಮೊಳು പിന്നെ ಶುಂಠಿ പിന്നെ ಬೆಳ್ಳುಳ್ಳಿ ಎಡ್ತಂಡೆ ಗೈಸ್. ಸೊ ಅದನ್ನು ನಾನು ಮಿಕ್ಸ್ ಮಾಡಿಂಡು ಬೆಚ್ಚೆ ಒಂದು ದಂಡೆಲೆ ಪುದೀನ ಎಡ್ತಂಡೆ ಗೈಸ್ ಬಿಕಾಸ್ ಫ್ಲೇವರ್ಗೆ. ಸೊ ಇಕ್ಕ ಸಾಲ್ಟ್ ಟೇಸ್ಟಕ್ಕೆ ಹಚ್ಚಕ್ಕೆ ಗೈಸ್. ನೆಕ್ಸ್ಟ್ ಸ್ಟಾರ್ಟ್ ಮಾಡುವ ನಂಗಡ ಪ್ರೊಸೆಸ್. ಕುಕ್ಕರ್ ಬೆಚ್ಚೆ ಗೈಸ್. ಕುಕ್ಕರ್ಲು ಹಚ್ಚಂಗೂ ಮಾಡ್ಯೋಳು ಪಾತ್ರೆಯಲ್ಲಿ ಹಚ್ಚಂಗೂ ಮಾಡ್ಯೋಳು ನಾ ಕುಕ್ಕರಲ್ಲೂ ಮಾಡಿಂಡುಳ್ಳು. ಗೈಸ್ ಎಣ್ಣೆ ಉಟ್ಟೋಳಿ ಚೆನ್ನಾದ ಬಿಸಿ ಹಾಕಡು ಅಲ್ಲಿಕತಾನೆ. ನೆಕ್ಸ್ಟ್ ಇದನ್ನು ಉಟ್ಟೋಳೋಣ ಹೋಲ್ ಸ್ಪೈಸಸ್ ಉಟ್ಟೋಳೋಣ ಗೈಸ್. ನಾಲ್ಕು ಗೊತ್ತಲೇ ನನಗೆ ಪರ್ಫೆಕ್ಟ್ ಆಯ್ತು ತಕ್ಪರಿಂಡುಳ್ಳೋ ಅಂದೆ, ಬಟ್ ಚೆನ್ನ ಮಿಸ್ಟೇಕ್ ಇಂಚಂಗಿ ಕಮೆಂಟ್ ಉಡಿ. ಬಟ್ ಸಾರಿ ಗೈಸ್, ಬಟ್ ಇದು 4 ನಾನೇ ಎಡ್ತಂಡಿಯ ಚಾಲೆಂಜ್ ಗೈಸ್. ಹೋಲ್ ಸ್ಪೈಸಸ್ ಉಟ್ಟೆ ಗಾಯ್ಸ್. ಇಕ್ಕ ಇದು ಚಟಪಟ ಅಂದ ಅಣ್ಣಿ ತಾಚಿ ಇಕ್ಕ ಆನಿಯನ್ പിന്നെ ಮೊಳು പിന്നെ കറിಬೇವು ഇട്ടുള്ളൂ. ಇದಂಗೆ ವೆಜಿಟೇಬಲ್ಸ್ ಬೋಂಡು ಒಂದು ಇಲ್ಲ ಗಾಯ್ಸ್. ನಂಗೆ ಅದು ಬರೀ ಆಪ ಅಂದು ನಾನು ಉಟ್ಟಂಡುಳ್ಳೋ. ನಿಂಗೆ ಖುಷಿ ಇಲ್ಲ ಅನ್ಸಂಗಿ ಉಡೋದು ಬೋಂಡ. ನಾನು ಇದು ಉಟ್ಟಂಡುಳ್ಳೋ ಬಟಾಣಿ ಗೈಸ್. ಬಟಾಣಿ ಉಟ್ಟಂಡುಳ್ಳೋ ಇಕ್ಕ ಮಿಕ್ಸ್ ಮಾಡೋಣ. ಹಿಂಗೆ ಕಾಟ್ವಿ ಒಟ್ಟಿಗೆ ಸಿಮ್ಮನೆ ಬೆಂದೇನುಂಡು. ಭಾಳ ಈಸಿ ಗೈಸ್ ಇದನ್ನು ಮಾಡೋಕ್ಕೆ. ಇದಂಗೆ ಚೆನ್ನ ಸಾಲ್ಟ್ ಇದನ್ನ ಎನ್ನಂಗೆ ಹಂಚಂಗಿ ಇದು ಬಿರಿಯ ಚೆನ್ನ ಬೇಯುವ ಅಂದು. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋಕತ್ತನೆ ಫ್ರೈ ಮಾಡೋಣ ಗೈಸ್. ನೆಕ್ಸ್ಟ್ ಈ ವೆಜಿಟೇಬಲ್ಸ್ ಇಡೋಣ.
ಗೈಸ್ ನಾಡ ವಿಡಿಯೋನ ದಾರೆಲ್ಲ ಕೂಡಿಸಿ ನೋಡ್ಕೊಂಡಿದ್ದೀರಾ. ಎಂತ ಚಿಂಗ್ ತಪ್ಪಿಸಿ ನನ್ನ ಬಯೋಕಾಗ ನಾನಿದು ಟ್ರೈ ಮಾಡಿದ್ದಳು. ಗೈಸ್ ಎಂತ ಚಿಂಗ್ ತಪ್ಪಿಂದೇಳಿ ನಿಮಗೆ ಕಮೆಂಟ್ ಸೆಕ್ಷನ್ಗೆ ಖಂಡಿತಾಗಿ ನಾನು ಪಡಿತೀನಿ. ಗೈಸ್ ಇದಂಗೆ ವೆಜಿಟೇಬಲ್ಸ್ ಇಡೋಣ ಗೈಸ್. ಟೊಮೆಟೊ ಹಾಕಿ ಬಿಕಾಸ್ ಅದು ಬಿರಿಯ ಬೆಂದಿರುವ ಅದನ್ನು ಇದು ಬಿರಿಯ ಬೋಲ್ ಅದನ್ನು ಇಟ್ಟು ಇನ್ನೊಂದು ಚೆನ್ನಾಗಿ ಸಾಲ್ಟ್ ಇಡೋಣ. ನಾಲ್ಕೇ ತಳಿಗೆ ನಿಮಗೆ ಅಸಲು ಪ್ಲೀಸ್ ಕಾಮೆಂಟ್ ಇದೆ ಏದು ವರ್ಡ್ ನಾನು ಎಲ್ಲಿ ಮಿಕ್ಸ್ ಮಾಡಿ ಅಂದರೆ ನೆಕ್ಸ್ಟ್ ನಾನು ಇಂಥ ಚೆಂಗಿ ಇದೇ ಚೆನ್ನ ಮಾಡ್ಚೆಂಗಿ ನಾನು ಸರಿ ಮಾಡಿದೆ. ಕಾಯಿ ಸಿಕ್ಕ ಅದರಲ್ಲಿ ಟೊಮೆಟೊ ಇಡೋಣ. ಗಾಯ್ಸ್ ನಿಂಗಡ ಮನೇಲಿ ಎಂತ ಆಚೆಂಗಿ ಪನ್ನೀರ್ ಇಂತೆಂಗಿ ಪನ್ನೀರ್ ಉಡೋಲು ಅದನ್ನು ಎಣ್ಣನೆ ಉಡೋಂಡು ಅಂತ ನಾನು ಇಕ್ಕ ನಾಡ ಮನೇಲಿ ಇಂತ ಇದು ನಾನೇ ಮಾಡಿನದು ಗೈಸ್. ನಿಂಗಕ್ಕ ರೆಸಿಪಿ ಬೋಂಡು ಹಂಚಂಗಿ ಅಣ್ಣೆ ನಾನು ನಿಂಗಕ್ಕ ಕಾಟಿ ತಪ್ಪಿ ಮನೇಲಿ ಎಣ್ಣನೆ ಪನ್ನೀರ್ ಮಾಡೋ ಒಂದು. ಸೊ ಅದಂಗೆ ಚೆನ್ನಾಗಿ ಚಿಲ್ಲಿ ಪೌಡ್ರ್ ಇಡೋಣ. പിന്നെ ಚೆನ್ನಾಗಿ ಸಾಲ್ಟ್, പിന്നെ ಚೆನ್ನಾಗಿ ಟರ್ಮರಿಕ್ ಪೌಡ್ರ್. ಚೆನ್ನಾಗಿ ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಚೆನ್ನಾಗಿ ಆಯಿಲ್ ಗೈಸ್ ಅದನ್ನು ಫ್ರೈ ಮಾಡಿರೋಲ್ಲ, ಸಪ್ರೇಟ್ ಫ್ರೈ ಮಾಡಿ ಉಂಟು ಗೈಸ್. ಅದೊಂದು ನಾನು ಇನ್ನೂ ಮಾಡಿಲ್ಲ, ನಾನು ಮಿಕ್ಸ್ ಮಾಡೋಳಿ ಗೈಸ್. ಸ್ಪೂನ್ 6 ಸ್ಪೂನ್ ಕೈ ಎಣ್ಸಿನ್ಕಾಯಿ ಗೈಸ್ ನಾನು ಕೈಯಲ್ಲೇ ಮಾಡಿಲ್ಲ ನೋಡಿ. ಇನ್ನು ಕಾಂಬ ಕಲರ್ಫುಲ್ ಆಯಿತು, ಚೆನ್ನಾಗಿ ಟೈಮ್ ಬಿಟ್ಟಿತ್ತು. ಅದನ್ನು ಫ್ರೈ ಮಾಡೋಣ. ஒரு 5 ಮಿನಿಟ್ಸ್ ಬಿಟ್ಟಿತ್ತು, ಇದನ್ನು ಫ್ರೈ ಮಾಡೋಣ ಗೈಸ್. ಸಿಕ್ಕ ಮುಟ್ಟಿ ಇನ್ನೊಂದು ಫ್ರೈ ಆಯ್ತಿದೆ. ಸಿಕ್ಕ ನಂಗೆ ಮಿಕ್ಸಿ ಮಾಡಿ ಬೆಚ್ಚಿತ್ತಲ್ಲ ಅದನ್ನು ಇಡೋಣ. ಇಷ್ಟು ಐತೆ. ಇದರಲ್ಲಿ ನೀರು ಇಡೋದು ಬಾಂಡ ಮಿಕ್ಸಿ ಮಾಡೋದು. ಗಾಯ್ಸ್ ಸಿಕ್ಕ ಇದೆಂಡ ಪಚ್ಚೆ ವಾಸನೆ ಪೋಪಕತನೆ ಇದು ಕೊದಿಯುಂಡು. ಅದಂಗೆ ಇದನ್ನು ನಂಗೆ ಇನ್ನೇ ಮಿಕ್ಸ್ ಮಾಡಿಟ್ಟು ஒரு 5 ಮಿನಿಟ್ಸ್ ಬಿಟ್ಟು ಬಿಡೋಣ. ಅಚ್ಚಾ ಅದೇ ಚಾಯ್ತೆ ಕುದಿತು ಆಯಿಲ್ ಬಿಡೋಂಡು ಆಯಿಲ್ ಸಪ್ರೇಟ್ ಹಾಕೊಂಡು ಅಲ್ಲಿಕತಾನೆ ಚಾಯ್ತೆ ಕುದಿಯಡು. ಇದೆ ಇಕ್ಕ ನಂಗೆ ಇದು ಫ್ರೈ ಮಾಡೋಕ್ಕೆ ಬೇಯೋಣ. ನೋಡಿ ಇನ್ನೇ ಕಂಡನುಂಡು ಇದು ಚಾಯ್ತೆ ಬರ್ತಿ ತಾನೆ ಪಿನ್ನ ಕಾಟ್ವಿ. ನಿಂಗಡಲ್ಲಿ ಇಂಚಂಗೆ ಉಡಿ ಗೈಸ್, ಇಲ್ಲ ಅಂಚಂಗೆ ಬಾಂಡ ಇಲ್ಲಿ ಕೊದ್ದಿಯನುಂಡು. ಇದು ನೊಟ್ಟೆ ಆಯಿಲ್ ಸಪ್ರೇಟ್ ಆಯ್ನುಂಡು. ಇನ್ನು ಚಾಯ್ತೆ ಕೂರ್ಚಂಗೆ ಪಚ್ಚೆ ವಾಸನೆ ಪೂಚಂಗೆ ಆಚಿ ಗೈಸ್. ಇಲ್ಲಿ ನಾನು ರೈಸ್ ವಾಶ್ ಮಾಡಿದ್ದು ಬೆಚ್ಚೆ ಗೈಸ್ ಚೆನ್ನಾಗಿ ಊನಿಯಡು ನೆಂಚೆಂಗಿ ಇದು ಚಾಯ್ ಅಪ್ಪಲ ಅದಂಗೆ
ಎಸ್ ಗೈಸ್ ಸೌಂಡ್ ಇದು ನಾನ್ ಸ್ಟಿಕ್ಲಿ ಬೆಚ್ಚೆ ನಾನು ಅದಂಗಿದೆ ಎಂತ ಸ್ಟಿಕ್ ಹಾಕ್ಲೆ ಇದಂಗೆ ಅದಂಗೆ ನೋಡಿ ಗೈಸ್ ಆಯಿಲ್ ಎಲ್ಲ ಸಪ್ರೇಟ್ ಆಯಿತು ನೋಡಿ ಕಟ್ಟಿ ನೋಡಿ ಆಯಿಲ್ ಎಲ್ಲ ಸಪ್ರೇಟ್ ಆಯಿತು ನಂಗೆ ರೈಸ್ ಇಡೋಣ ನಾನು 3 ಕಪ್ ರೈಸ್ನ ಕತ್ತಿತ್ತು ಮುಂಚೆ ತಾಚಿ ಇಕ್ಕ ಇದನ್ನು ಕುಕ್ಕರ್ಗೆ ಇಡೋಣ ರೈಸ್ ಮೂಂದು ಕಪ್ ರೈಸ್ಗೆ 6 ಕಪ್ ನೀರು ಇಟ್ಟಂಡೆ ನಾನು ಇಕ್ಕ ಗೈಸ್ ಇದಂಡ ಉಪ್ಪೆಲ್ಲ ನೋಟಿತ್ತು ಸರಿ ಮಾಡ್ಸಂಗೆ ಆಚಿ ಸಿಕ್ಕ ಇದನ್ನು ಟೇಸ್ಟ್ ಮಾಡಿತ್ತು ಇಟ್ಟೋಳಿ ನಂಗೆ ಅನ್ಸಂಗೆ ವೆಜಿಟೇಬಲ್ಸ್ಗೆಲ್ಲ ಉಟ್ಟಿಯಲ್ಲ ಅದಂಗೆ ಆಫ್ ಲೆಮನ್ ಉಂಟಲ್ಲ ಅದನ್ನು ತುಂಬಿರೋಣ ಚೆನ್ನಾಗಿ ಕುದಿಯಡಿದೆ ಸಿಕ್ಕ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟು ஒரு விசில் வச்சండి ఆచి గైస్ ఇది ఇది ஒரு విజిల్ వచ్చండి మధ్య గైస్ ఆచికి ಒಂದು ವಿಸಿಲ್ ಆಚಿ ಗೈಸ್ ನೋಡಿ ಗೈಸ್ ನನ್ನೇ ಕಂಡನುಂಡು ಎಂದು ನಿಂಗಳು ಮನೇಲಿ ಟ್ರೈ ಮಾಡಿದ್ದು ಅಣ್ಣಿ ಗೈಸ್ ನಿಂತೆಂದು ಚಾಯ್ ಇಪ್ಪ ಮೈಲ್ಡ್ ಆಯ್ತು ಮಸಾಲೆ ಇಲ್ಲತ್ತೆ ಚಾಯ್ ಇಪ್ಪ ಗೈಸ್ ಚಾಯ್ ಇಪ್ಪ ಮೈಲ್ಡ್ ಆಯ್ತುಂಡು ಗೈಸ್ ಬಾರಿ ಟೇಸ್ಟ್ ಮಾಡಿತ್ತು ನೋಟನ ನಾಲ್ಕು ಮೋರರ ಪಜ್ಜಿ ಇಷ್ಟ ಇಲ್ಲ ಅದಂಗೆ ನಾನು ಉಟ್ಟಂತಲೆ ನಿಂಗೆ ಮೋರರ ಪಜ್ಜಿ ಕೂಟಿತ್ತು ತಿಂತು ನೋಡಿ ಚಾಯ್ ಇಪ್ಪ ನಾಲ್ಕು ಖುಷಿ ಇಲ್ಲ ಗೈಸ್ ಅದು ಎಂತಂಗೂ ಗೊತ್ತಿಲ್ಲ ನಾಲ್ಕು ಖುಷಿ ಇಲ್ಲ ಸೊ ಅದಂಗೆ ಬಾರಿ ಟೇಸ್ಟ್ ಮಾಡಿತ್ತು ನೋಡೋಣ ನಾ ಮುಂಡತ್ತ ಎಣ್ಣೆಂಡಿಲ್ಲ ಗೈಸ್ ನೀಟ್ ಆಯ್ತು ಬಪ್ಪ ಈಸಿ ರೆಸಿಪಿ ಮಾಡಿತ್ತು ನೋಡಿ ಗೈಸ್ ಗೈಸ್ ನಿಜ ಹೇಳ್ತಾ ಇದ್ದೀನಿ ಈಸಿ ರೆಸಿಪಿ ಟ್ರೈ ಮಾಡಿ ನೋಡಿ ಚಾಯ್ಪ ಗೈಸ್ ಲಿಟ್ರಲಿ ಚಾಯ್ಪ ನಮ್ಮ ಮುಂಡತ್ತ ಎಣ್ಣೆಂಡಿಲ್ಲ ಚಾಯ್ಪ ನಿಂಗೆ ಮೊನ್ನೆ ಟ್ರೈ ಮಾಡಿತ್ತು ಕಮೆಂಟ್ ಸೆಕ್ಷನ್ ನಿಂಗೆ ಹಿಡ್ದೆ ಕಮೆಂಟ್ ಹಾಕಿ ಬೈ ಗೈಸ್ ಗೈಸ್ ಭಾರಿ ಟೇಸ್ಟ್ ಮಾಡಿತ್ತು ನೋಟನ ಗೈಸ್ ನಿಜ ಅಣ್ವಿ ಸತ್ಯ ಅಣ್ವಿ ಚಾಯ್ ಉಂಡು ಗೈಸ್ ನಿಂಗೆ ಮನೇಲಿ ಟ್ರೈ ಮಾಡಿದ್ದು ನಾ ಕಣ್ಣುಂಡು ಮೋರರ ಪಜ್ಜಿ ನಾಲ್ಕು ಖುಷಿ ಇಲ್ಲ ನಾನು ಅದಂಗೆ ಉಟ್ಟಂತಲೆ ನಿಂಗೆ ಅದಂಡ ಕೂಡ ಉಟ್ಟಿತ್ತು ತಿಂತು ನೋಡಿ ಚಾಯ್ಪ ಚಾಯ್ ಉಂಟು ಗೈಸ್ ಎಕ್ಸ್ಪ್ಲೈನ್ ಮಾಡೋಕ್ಕೆ నాకు ಎನ್ನನೆ ಅಂತ ಗೊತ್ತಾಯಿಲ್ಲ ಅಲ್ಟಿ ಆಯ್ತುಂಡು ಗೈಸ್ ನಿಂಗೆ ಟ್ರೈ ಮಾಡಿತ್ತು ನಾಲ್ಕು ಹಣ್ಣುಂಡು ಕಾಮೆಂಟ್ ಸೆಕ್ಷನ್ಲು ಹಣ್ಣಿ ಗೈಸ್ ಎನ್ನನೆ ಇಂತಂದು ಈಸಿ ರೆಸಿಪಿ ಗೈಸ್ ನಿಂಗಳ ಮನೇಲಿ ಟ್ರೈ ಮಾಡಿತ್ತು ನೋಡಿ ದಾರೆಲ್ಲ ತೊಪ್ಪು ತಿಂಬಲೆ ಹಂಗೆ ಕಿನ್ನನೆ ಮಾಡಿತಾರಿ ಹಂಗೆ ಗೊತ್ತೇ ಆಪ್ಲೆ ಚಾಯ್ತ ತಿನ್ಬ ಚಾಯ್ ಉಂಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಗೈಸ್ ಇವಾಗ ನಾನು ಕನ್ನಡದಲ್ಲಿ ಪಕ್ಕ ಹೇಳ್ಬಿಡ್ತೀನಿ ಗೈಸ್ ಹುಡುಗಿಸ್ ಯಾರ್ಯಾರು ನೋಡ್ತಾ ಇದ್ದೀರಾ ನನ್ನ ಭಾಷೆಯಲ್ಲಿ ಏನಾದರೂ ತಪ್ಪು ಕಂಡಿದ್ರೆ
ಕ್ಷಮೆ ಇರಲಿ. ನಾನು ನಿಮ್ಮ ಭಾಷೆನ ನಾನು ಅಂಡರ್ ಎಸ್ಟಿಮೇಟ್ ಮಾಡಿಲ್ಲ. ನಾನು ಕಲಿಯೋಕ್ಕೋಸ್ಕರ ನಾನು ಈ ಥರ ಟ್ರೈ ಮಾಡಿದೆ. ಸೊ ನನ್ನ ಮಾತಿನಲ್ಲಿ ಯಾವುದಾದ್ರೂ ತಪ್ಪಿದರೆ ಪ್ಲೀಸ್ ಅದನ್ನು ಸರಿ ಮಾಡ್ಕೋತೀನಿ. ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಯಾವುದೇ ರೀತಿ ಅಂಡರ್ ಎಸ್ಟಿಮೇಟ್ ಮಾಡಿಲ್ಲ ಗೈಸ್. ಹಂಗೇನಾದ್ರು ಅನಿಸಿದರೆ ಸಾರಿ. ಸೊ ಯಾ ಗೈಸ್, ಒಂಥರ ಚೆನ್ನಾಗಿತ್ತು. ನಾನು ಕೂರ್ಗಿ ಲ್ಯಾಂಗ್ವೇಜಲ್ಲಿ ಮಾತಾಡಿಕೊಂಡು ಬೇರೆ ಫೀಲ್ ಬಂತು. ಸೊ ಯಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ಸೊ ಇನ್ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಹಾಕಿ. ಸೊ ಯಾರೋ ಒಬ್ಬರು ನನಗೆ ಕೂರ್ಗಲ್ಲಿ ಯಾವುದು ವೆಜ್ ರೆಸಿಪಿ ಫೇಮಸ್ ಇದೆ ಅದನ್ನ ಟ್ರೈ ಮಾಡಿ ಅಂತ ಹೇಳಿದ್ದೀರಾ. ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನಾನು ಮಾಡ್ತೀನಿ ಗೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ಸೊ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ ಗೈಸ್. ಯಾ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.